ಹಲೋ ಫ್ರೆಂಡ್ಸ್, ನಮಸ್ತೆ ನಿಮ್ಮೆಲ್ರಿಗೂ. ಇವತ್ತು ನಾನು ಈ ವಿಡಿಯೋನಲ್ಲಿ ಒಂದು ವಿಶೇಷವಾದಂತಹ ಮತ್ತು ತುಂಬ ಸುವಾಸನೆ ಇರುವಂತಹ ಒಂದು ಗಿಡ ಅಂದರೆ ಮರುಗ ಗಿಡವನ್ನು ಹೇಗೆ ಬೆಳೆಸಬಹುದು, ಯಾವ ಗೊಬ್ಬರ ಎಷ್ಟು ನೀರು ಹಾಕಬೇಕು ಮತ್ತು ಇದರ ಪ್ರೊಪಗೇಷನ್ ಹೇಗೆ ಮಾಡ್ಕೋಬಹುದು ಎಂಬುದನ್ನು ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ನನ್ನ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗಿಡ ನೋಡಿ ತುಂಬ ಬುಷಿಯಾಗಿ ಬಂದಿದೆ. ಇದನ್ನು ನಾನು ಪಾಟ್ನಲ್ಲಿ ಬೆಳೆಸ್ತಾ ಇದ್ದೀನಿ. ಒಳ್ಳೆ ಘಮ ಸುವಾಸನೆ ಇದೆ ಇದರ ಎಲೆಗಳಲ್ಲಿ. ಅಂದರೆ ಇದರ ಎಲೆಗಳನ್ನು ಸ್ವಲ್ಪ ಕ್ರಷ್ ಮಾಡಿದ್ರೆ ಸಾಕು, ಒಳ್ಳೆ ಪರಿಮಳ ನಮಗೆ ಸಿಗುತ್ತೆ. ಈ ಗಿಡವನ್ನು ಇಂಗ್ಲೀಷ್ನಲ್ಲಿ ಮರ್ಜುರಮ್ ಅಂತ ಕರೀತಾರೆ. ಅಡುಗೆಯಲ್ಲಿ ಮತ್ತು ಔಷಧಿಯ ಬಳಕೆಯಲ್ಲಿ ತುಂಬ ಫೇಮಸ್ ಆಗಿರುವಂತಹ ಗಿಡ ಇದು. ಇದನ್ನು ಪಾಟ್ಗಳಲ್ಲಿ ಸುಲಭವಾಗಿ ಬೆಳೆಸಬಹುದು. ಇದನ್ನು ನೆಲದಲ್ಲಿ ಹಾಕ್ಬಿಟ್ರಂತೂ ಆ ಗಿಡ ಹರಡಿಕೊಂಡು ತುಂಬ ದಟ್ಟವಾಗಿ ಬೆಳೆಯುತ್ತೆ. ಸ್ವಲ್ಪ ಕೇರ್ ತಗೊಂಡ್ರೆ ಸಾಕು, ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ಎಲೆಗಳಿಗೋಸ್ಕರ ಬೆಳೀತಾರೆ. ಯಾಕೆಂದರೆ ಇದರ ಎಲೆಗಳು ಒಳ್ಳೆ ಸುವಾಸನೆಯಿಂದ ಕೂಡಿರುತ್ತೆ. ಇದರ ಎಲೆಗಳನ್ನು ನೋಡಿ ತುಂಬ ಗ್ರೀನಿಶ್ ಆಗಿದೆ. ನೋಡಿ, ಇಲ್ಲಿ ಸಣ್ಣ ಸಣ್ಣ ಬಿಳಿ ಹೂಗಳು ಇದೆ. ಆ ಬಿಳಿ ಹೂಗಳು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಗಿಡದಿಂದ ನಮಗೆ ತುಂಬ ಯೂಸಸ್ ಇದೆ. ಇದರ ಎಲೆ ಮತ್ತು ಹೂವಿನಿಂದ ಎಣ್ಣೆಯನ್ನು ತೆಗಿತಾರೆ. ಇದನ್ನು ಔಷಧಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸ್ತಾರೆ. ಇದನ್ನು ಸೋಪು, ಪರ್ಫ್ಯೂಮ್ಸು, ಕಾಸ್ಮೆಟಿಕ್ಸು ಮತ್ತು ಲೋಷನ್ಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸ್ತಾರೆ. ಇದರಲ್ಲಿ ಆ್ಯಂಟಿಸೆಪ್ಟಿಕ್ ಮತ್ತು ಆ್ಯಂಟಿಫಂಗಲ್ ಪ್ರಾಪರ್ಟೀಸ್ ಕೂಡ ಇದೆ. ನಾವು ಮಲ್ಲಿಗೆ ಹೂವು, ಮರಳೆ ಹೂವು ಮತ್ತು ಕನಕಾಂಬರ ಹೂವನ್ನು ಕಟ್ಟಬೇಕಾದ್ರೆ ಅದರ ಮಧ್ಯದಲ್ಲಿ ಈ ಮರ್ಗ ಎಲೆಗಳನ್ನು ಸೇರಿಸ್ಬಿಟ್ರಂತೂ ಆ ಹೂಮಾಲೆಯನ್ನು ನೋಡೋದಕ್ಕೇ ಅಂದವಾಗಿರುತ್ತೆ. ಜೊತೆಗೆ ಒಳ್ಳೆ ಪರಿಮಳವನ್ನು ಕೂಡ ಕೊಡುತ್ತೆ ಈ ಒಂದು ಹೂಮಾಲೆ. ಇದನ್ನು ಬೆಳೆಸೋದಕ್ಕೆ ಏನು ಕೇರ್ ಟಿಪ್ಸ್ ತಗೋಬೇಕು ಅಂದರೆ, ಈ ಗಿಡಕ್ಕೆ ಸೂರ್ಯನ ಶಾಖ ತುಂಬ ಅಗತ್ಯ. ನೇರವಾದ ಬಿಸಿಲು ಬೀಳುವಂತಹ ಜಾಗದಲ್ಲಿ ನೀವು ಗಿಡವನ್ನು ಇಟ್ಬಿಟ್ರೆ ಗಿಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಎಟ್ಲೀಸ್ಟ್ ಅಂದ್ರೂ 4ರಿಂದ 6 ಗಂಟೆಗಳ ಕಾಲ ಬಿಸಿಲಿನಲ್ಲಿ ಈ ಗಿಡ ಇಟ್ಬಿಟ್ರಂತೂ ಗಿಡ ತುಂಬ ಹೆಲ್ದಿಯಾಗಿ ಬೆಳೆಯುತ್ತೆ. ಇದನ್ನು ಮನೆ ಒಳಗೂ ಕೂಡ ಬೆಳೆಸಬಹುದು. ಆದರೆ ಗಿಡವನ್ನು ಅಂದರೆ ಪಾಟನ್ನು ಸೂರ್ಯನ ಬೆಳಕು ಬರುವಂತಹ ಕಿಟಕಿಯ ಬಳಿ ಇಡಬೇಕು. ಮನೆಯ ಒಳಗಡೆ ಒಳ್ಳೆ ಪರಿಮಳವನ್ನು ಬೀರುತ್ತೆ ಇದರ ಎಲೆಗಳು. ನೀರಿನ ಬಗ್ಗೆ ಹೇಳೋದಾದರೆ, ಈ ಮರ್ಗ ಗಿಡಕ್ಕೆ ಬೇಸಿಗೆ ಕಾಲದಲ್ಲಿ ಪ್ರತಿದಿನ ನೀರನ್ನು ಹಾಕಬೇಕು. ಆದರೆ ಅವಶ್ಯಕತೆಗಿಂತ ಹೆಚ್ಚು ನೀರನ್ನು ಹಾಕಬಾರ್ದು. ಹೆಚ್ಚು ನೀರನ್ನು ಹಾಕಿಬಿಟ್ರೆ ಗಿಡಕ್ಕೆ ಫಂಗಲ್ ಪ್ರಾಬ್ಲಮ್ ಆಗಬಹುದು, ಅಥವಾ ಗಿಡದ ಬೇರುಗಳು ಬೇಗ ಕೊಳತ್ಬಿಟ್ಟು ಗಿಡ ಹಾಳಾಗುತ್ತೆ. ಆದ್ದರಿಂದ ಮಣ್ಣಿನ ಮೇಲ್ಭಾಗ ಡ್ರೈ ಆದಾಗ ಮಾತ್ರ ಗಿಡಕ್ಕೆ ನೀರನ್ನು ಹಾಕಿ. ಈ ಗಿಡವನ್ನು ನೆಡಬೇಕಾದ್ರೆ ಮಣ್ಣಿನ ಜೊತೆ ಸ್ವಲ್ಪ ಗೊಬ್ಬರ, ಮರಳು ಮತ್ತು ಕೋಕೋಪೀಟ್ ಇವುಗಳನ್ನು ಸಮ ಪ್ರಮಾಣದಲ್ಲಿ ಬೆರೆಸ್ಬಿಟ್ಟು ಗಿಡವನ್ನು ಹಾಕಬೇಕು. ಇದರ ಉತ್ತಮ ಫಲವತ್ತತೆಗಾಗಿ ಪ್ರತಿ 15 ದಿನಕ್ಕೊಮ್ಮೆ ಹೆಚ್ಚು ನೈಟ್ರೋಜನ್ ಇರುವಂತಹ ಗೊಬ್ಬರವನ್ನು ಹಾಕಬೇಕು. ಇದಕ್ಕೆ ಬೆಸ್ಟ್ ಫರ್ಟಿಲೈಸರ್ ಯಾವುದು ಅಂದರೆ ಸಗಣಿ ಗೊಬ್ಬರ. ಇದರಲ್ಲಿ ಹೆಚ್ಚು ನೈಟ್ರೋಜನ್ ಇರುತ್ತೆ. ಈ ಒಣಗಿದ ಸಗಣಿ ಗೊಬ್ಬರವನ್ನು ನೀರಿನಲ್ಲಿ ನೆನೆಸ್ಬಿಟ್ಟು ಅದನ್ನು ಲಿಕ್ವಿಡ್ ಫರ್ಟಿಲೈಸರ್ ಆಗಿಯೂ ಕೂಡ ಇದನ್ನು ಬಳಸ್ಕೊಳ್ಬಹುದು. ಅಥವಾ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಸಿಪ್ಪೆ ಗೊಬ್ಬರ ಅಥವಾ ಟೀ ಕಾಂಪೋಸ್ಟನ್ನು ಕೂಡ ಗಿಡಕ್ಕೆ ಹಾಕಬಹುದು. ಆದರೆ ಈ ಗಿಡಕ್ಕೆ ರಾಸಾಯನಿಕ ಗೊಬ್ಬರ ಹಾಕುವಂತಹ ಅಗತ್ಯತೆ ಇಲ್ಲ. ಇದರ ಎಲೆಗಳಲ್ಲಿ ಒಳ್ಳೆ ಸುವಾಸನೆ ಇರೋದ್ರಿಂದ ಈ ಗಿಡಕ್ಕೆ ಕೀಟಗಳು ಸ್ವಲ್ಪ ಕಡಿಮೆನೇ. ಕೆಲವು ಸಲ ಮಿಲಿಬಗ್ಸ್ ಅಟ್ಯಾಕ್ ಮಾಡಬಹುದು. ಆಗ ಸ್ವಲ್ಪ ಅರಿಶಿನ ಪುಡಿಯನ್ನು ನೀರಿನಲ್ಲಿ ನೆನೆಸ್ಬಿಟ್ಟು ಗಿಡಕ್ಕೆ ಸ್ಪ್ರೇ ಮಾಡಿ, ಅಥವಾ ನೀಮ್ ಆಯಿಲನ್ನು ಬೇಕಾದರೂ ಕೂಡ ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಕೀಟಗಳನ್ನು ಅವಾಯ್ಡ್ ಮಾಡಬಹುದು. ಈ ಗಿಡ 6ರಿಂದ 8 ಇಂಚು ಎತ್ತರಕ್ಕೆ ಬೆಳೆದ ನಂತರ
ಎಲೆಗಳನ್ನು ಕೀಳೋದಕ್ಕೆ ಪ್ರಾರಂಭಿಸಬೇಕು. ಗಿಡ ದಟ್ಟವಾಗಿ ಬೆಳಿಬೇಕು ಅಂದರೆ ಅದನ್ನು ಪ್ರೌನಿಂಗ್ ಮಾಡ್ತಾನೆ ಇರಬೇಕು. ಅಂದರೆ ಟ್ರಿಮ್ಮಿಂಗ್ ಮಾಡ್ತಾ ಇದ್ದರೆ ಗಿಡ ತುಂಬ ಬುಷಿಯಾಗಿ ಬರುತ್ತೆ. ಈ ತರಹ ಈ ಗಿಡದ ಪ್ರೊಪಗೇಷನನ್ನು ಹೇಗೆ ಮಾಡ್ಕೊಳ್ಳೋದು ಅಂದರೆ ಇದರ ಬೀಜಗಳಿಂದ ಮತ್ತು ಸ್ಟೆಮ್ ಕಟ್ಟಿಂಗ್ನಿಂದ ಪ್ರೊಪಗೇಷನ್ ಮಾಡ್ಕೊಳ್ಬಹುದು. ಈ ಗಿಡದ ಹೂಗಳು ನೋಡಿ, ಇಲ್ಲಿ ಸಣ್ಣ ಸಣ್ಣ ಹೂಗಳಿದೆಯಲ್ಲ, ಈ ಹೂಗಳು ಡ್ರೈ ಆದಾಗ ಸಣ್ಣ ಸಣ್ಣ ಬಲಿತಿರುವಂತಹ ಬೀಜಗಳು ಬರುತ್ತೆ. ಇದನ್ನು ಮಣ್ಣಿನಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿದ್ರೆ ಸಾಕು. ಸ್ವಲ್ಪ ದಿನಗಳಲ್ಲಿ ಅಂದರೆ ಸುಮಾರು 2 ವಾರಗಳಲ್ಲೇ ಮೊಳಕೆ ಬರುತ್ತೆ. ಆದರೆ ಬೆಸ್ಟ್ ಪ್ರೊಪಗೇಷನ್ ಅಂದರೆ ಇದರ ಸ್ಟೆಮ್ ಕಟ್ಟಿಂಗ್ ಮೂಲಕ ಮಾಡ್ಕೊಳ್ಳೋದು. ಅಂದರೆ ಬಲಿತಿರುವ ಕಾಂಡವನ್ನು, ಅಂದರೆ ಅದು ಸುಮಾರು 4 ರಿಂದ 5 ಇಂಚು ಆಗಿರಬೇಕು. ಅದು ಆರೋಗ್ಯಕರವಾದಂತಹ ಕಟ್ಟಿಂಗನ್ನು ತೆಗೆದುಕೊಂಡು ಗೊಬ್ಬರ ಮಿಶ್ರಿತ ಮಣ್ಣಿನಲ್ಲಿ 1 ಇಂಚು ಡೀಪಲ್ಲಿ ಹಾಕಬೇಕು. ಈ ತರಹ ಸ್ಟೆಮ್ ಕಟ್ಟಿಂಗನ್ನು ಹಾಕಿದ್ಮೇಲೆ ಮಣ್ಣಿಗೆ ಪ್ರತಿದಿನ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡ್ತಾ ಇದ್ದರೆ ಕೆಲವು ದಿನಗಳಲ್ಲೇ ಹೊಸ ಚಿಗುರು ಬರೋದಕ್ಕೆ ಪ್ರಾರಂಭವಾಗುತ್ತೆ. ಸ್ಟೆಮ್ ಕಟ್ಟಿಂಗ್ ಮೂಲಕ ನೀವು ಪ್ರೊಪಗೇಷನ್ ಮಾಡ್ಕೊಳ್ಳೋದಾದರೆ ಸ್ಪ್ರಿಂಗ್ ಅಥವಾ ಮಳೆಗಾಲದಲ್ಲಿ ಮಾಡಿಕೊಂಡ್ರೆ ಗಿಡ ಬೇಗ ಚಿಗುರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಮರುಗ ಗಿಡಕ್ಕೆ ಹೆಚ್ಚೇನು ಕೇರನ್ನು ಮಾಡಬೇಕಾಗಿಲ್ಲ. ನೀವು ಎಲ್ಲ ಗಿಡಗಳನ್ನು ಯಾವ ರೀತಿ ನೋಡ್ಕೊಳ್ತೀರೋ, ಯಾವ ರೀತಿ ಕೇರ್ ಮಾಡ್ತೀರೋ ಅಷ್ಟು ಕೇರ್ ಮಾಡಿದ್ರೆ ಸಾಕು, ಈ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹೀಗೆ ನೀವು ಕೂಡ ಈ ಮರ್ಗ ಗಿಡವನ್ನು ನಿಮ್ಮ ಮನೆಗಳಲ್ಲಿ ಬೆಳೆಸ್ಕೊಂಡು ನಿಮ್ಮ ಗಾರ್ಡನಲ್ಲಿ ಒಳ್ಳೆ ಸುವಾಸನೆ ಬೀರೋ ಹಾಗೆ ನೀವು ಮಾಡ್ಕೊಳ್ಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಟೆರೆಸ್ ಗಾರ್ಡನಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.